ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ಎಲ್ಲಿದ್ದು ಕ್ಲಿಪ್ಪಿಂಗ್ಸ್ ಹಾಕ್ತಿದ್ದೀನಿ ಅಂದರೆ, ನಾವು ತಿರುಪತಿಗೆ ವಿಸಿಟ್ ಮಾಡಿದಾಗ ಸೊ ಅಲ್ಲಿ ಬಂದು ಕಪಿಲ ತೀರ್ಥ ಅಂತ ಒಂದು ಫೇಮಸ್ ಟೆಂಪಲ್ ಇದೆ. ಸೊ ಅಲ್ಲಿ ಹೋದಾಗ ಮಾಡಿರೋ ಕ್ಲಿಪ್ಪಿಂಗ್ಸ್ ಹಾಕ್ತಿದ್ದೀನಿ. ಸೊ ನೀವು ಇವಾಗ ಯಾವಾಗಾದರೂ ತಿರುಮಲ ಟೆಂಪಲ್ಗೆ ವಿಸಿಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ, ಟೆಂಪಲ್ ವಿಸಿಟ್ ಮಾಡಿ ಆದಮೇಲೆ ಆನ್ ದ ವೇನೇ ನಿಮಗೆ ತಿರುಪತಿಯಲ್ಲಿ ಕಪಿಲ ತೀರ್ಥ ಟೆಂಪಲ್ಲು ಸಿಗುತ್ತೆ. ಸೊ ಅಲ್ಲಿ ಹೋಗಿ ವಿಸಿಟ್ ಮಾಡ್ಬೋದು, ಚೆನ್ನಾಗಿದೆ. ಸೊ ಇದು ಬಂದು ಹಿಸ್ಟ್ರಿ ಪ್ರಕಾರ ಏನಂತ ಹೇಳಿದರೆ, ಕಪಿಲ ಮಹರ್ಷಿ ಅಲ್ಲಿ ಹೋಗಿ ಧ್ಯಾನ ಮಾಡ್ತಿದ್ರು ಅಂತ ಒಂದು ಹಿಸ್ಟಾರಿಕಲಲ್ಲಿ ನೀವು ಓದಿರ್ಬೋದು. ಸೊ ಅದಕ್ಕೋಸ್ಕರ ಇದು ತುಂಬ ಫೇಮಸ್. ಮತ್ತು ಆ ನೇಮನ್ನು ಅಷ್ಟೇ ಕಪಿಲ ಮಹರ್ಷಿದು ನೇಮಿಂದ ಸ್ಟಾರ್ಟ್ ಆಗೋ ಥರನೇ ಕಪಿಲ ತೀರ್ಥ ಅಂತಲೂ ನೇಮ್ ಇಟ್ಟಿದ್ದಾರೆ. ಸೊ ಅಲ್ಲಿ ಬಂದು ಶಿವ ಟೆಂಪಲ್ ಇದೆ ಒಳಗಡೆ, ಮತ್ತು ಆಂಜನೇಯ ಟೆಂಪಲ್ ಇದೆ, ಮತ್ತು ನಿಮಗೆ ಮಹಾಲಕ್ಷ್ಮಿ ಟೆಂಪಲನ್ನು ಒಳಗಡೆನೇ ಇದೆ. ಸೊ ಸ್ಮಾಲ್ ಟೆಂಪಲ್ಸ್ ಒಳಗಡೆ ನಿಮಗೆ ಕಾಣಕ್ಕೆ ಸಿಗುತ್ತೆ. ಹಾಗೆ ಒಂದು ಸ್ಮಾಲ್ ಫಾಲ್ಸೂ ಇದೆ ಅಲ್ಲಿ. ಈ ವಿಡಿಯೋಸಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಟೈಮ್ ನೀವು ಯಾವಾಗಾದರೂ ಇಲ್ಲಿ ಹೋದರೆ ವಿಸಿಟ್ ಮಾಡಿ. ಸೊ ಇಲ್ಲಿ ಮೋಸ್ಟಾಗಿ ಬ್ರಹ್ಮೋತ್ಸವ ಮಾಡ್ತಾರೆ, ಅದು ತುಂಬ ಫೇಮಸ್. ಹಾಗೆ ಮಹಾಶಿವರಾತ್ರಿ ಫೆಸ್ಟಿವಲ್ನು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಓಕೆ ಫ್ರೆಂಡ್ಸ್, ಇವಾಗ ನಾವು ಟೆಂಪಲ್ ಹೇಗಿದೆ ಏನು ಅಂತ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಬಟನ್ನ ಒತ್ತಿ, ಹಾಗೆ ಪಕ್ಕದಲ್ಲಿರೋ ಸಬ್ಸ್ಕ್ರೈಬ್ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ಫ್ಯೂಚರಲ್ಲಿ ಯಾವುದಾದ್ರೂ ವೀಡಿಯೋಸ್ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಬನ್ನಿ ಹೋಗಿ ನೋಡೋಣ ಹೇಗಿದೆ ಟೆಂಪಲ್ ಅಂತ. ಇದೇ ನೋಡಿ ಫ್ರೆಂಡ್ಸ್, ಕಪಿಲ ತೀರ್ಥ ಟೆಂಪಲ್ ಎಂಟ್ರೆನ್ಸ್. ಸೊ ಇಲ್ಲಿ ನೀವು ಹೋದಾಗ ಸ್ಟಾರ್ಟಿಂಗಲ್ಲೇ ನಿಮಗೆ ಒಂದು ಆಂಜನೇಯ ಸ್ವಾಮಿ ಟೆಂಪಲ್ ಸಿಗುತ್ತೆ ಎಂಟ್ರೆನ್ಸಲ್ಲೇ. ಸೊ ಇದೇ ಆಂಜನೇಯ ಸ್ವಾಮಿ ಟೆಂಪಲ್, ತುಂಬ ಪವರ್ಫುಲ್ ಗಾಡ್ ಅಂತಲೂ ಹೇಳ್ತಾರೆ. ಅದಾದಮೇಲೆ ಒಂಥರ ಮಂಟಪ ಥರ ಇದೆ ಒಳಗಡೆ. ಸೊ ಏನಾದರೂ ಸ್ಮಾಲ್ ಈವೆಂಟ್ಸ್ ರಿಲೇಟೆಡ್ ಟು ಸ್ಪಿರಿಚುವಲ್ ಈವೆಂಟ್ಸ್ ಎಲ್ಲ ನಡೀತಾ ಇರುತ್ತೆ. ಸೊ ಮಳೆ ಆದ ಕಾರಣ ಇಲ್ಲಿ ಸ್ವಲ್ಪ ಇದು ಗ್ರೌಂಡೆಲ್ಲ ತುಂಬ ವೆಟ್ ಆಗಿದೆ. ಸೊ ವೆದರು ಚೆನ್ನಾಗಿತ್ತು ನಾವು ಹೋದೋ ಟೈಮಲ್ಲಿ. ಸೊ ನೋಡ್ತಾ ಇರ್ಬೋದು, ಒಂಥರ ಕ್ಲೌಡಿ ಆಗಿದೆ. ಸೊ ಅಲ್ಲೇ ಪಕ್ಕದಲ್ಲಿ ಒಂಥರ ಪಾರ್ಕ್ ಥರನೂ ಇದೆ, ಚೆನ್ನಾಗಿದೆ ಆ ಪಾರ್ಕ್ ಕೂಡ. ಸೊ ಕಪಿಲ ತೀರ್ಥ ನೋಡಿ, ಇಲ್ಲೇ ನಾನು ಹೇಳ್ದೆ ಅಲ್ಲ, ಒಂದು ಪಾಂಡ್ ಇದೆ, ಅಲ್ಲಿ ಒಂಥರ ಫಾಲ್ಸ್ ಥರ ಬರುತ್ತೆ ಅಂತ, ಅಲ್ಲಿಂದ ನಾನು ನೋಡ್ತಾ ಇರ್ಬೋದು ಅದು. ಬಟ್ ಆವಾಗ ಅಷ್ಟು ನೀರಿರಲಿಲ್ಲ. ತುಂಬ ರೈನಿ ಸೀಸನಲ್ಲೆಲ್ಲ ಹೋದರೆ ತುಂಬ ಫ್ಲೋ ಚೆನ್ನಾಗಿರುತ್ತೆ. ಸೊ ಎವ್ರಿ ಟೈಮ್ ನೋಡಿ, ನೀವು ನ್ಯೂಸಲ್ಲೆಲ್ಲ ನೋಡ್ತಾ ಇರ್ಬೋದು, ಮಳೆ ಬಂದು ಇಲ್ಲಿ ತುಂಬ ಮುಳುಗಡೆ ಆಗಿದೆ ಅಂತ ಟೆಂಪಲ್. ಸೊ ಇದೇ ಪ್ಲೇಸ್ ಅದು. ಸೊ ಮಳೆ ಬಂದರೆ ಫುಲ್ಲಾಗಿ ನೀರಲ್ಲಿ ಕವರ್ ಆಗಿಬಿಡುತ್ತೆ. ಸೊ ಇಲ್ಲಿ ಬಂದು ಜನರು ಸ್ನಾನನೂ ಮಾಡ್ಕೋತಾರೆ. ಸೊ ತುಂಬ ಹೋಲಿ ಪ್ಲೇಸ್ ಆದ ಕಾರಣ ಸ್ನಾನನೂ ಮಾಡ್ಕೋಬೋದು. ಸೊ ಮತ್ತು ಇಲ್ಲಿ ಬೇಬೀಸ್ದು ಇದು ಕೂದಲು ಇದು ಮಾಡ್ತಾರಲ್ಲ ಫಸ್ಟ್ ಟೈಮೆಲ್ಲ, ಅದನ್ನು ಮಾಡಿಸ್ತಾರೆ ಒಬ್ಬೊಬ್ಬರು ಬಂದು. ನೋಡಿ ಎಷ್ಟು ಚೆನ್ನಾಗಿದೆ ಟೆಂಪಲ್ ಅಂತ. ಸೊ ಒಳಗಡೆ ಈಚ್ ಟೆಂಪಲ್ಲು ನೀವು ಇನ್ನೂ ಒಳಗಡೆ ಹೋದರೆ ಕಾಣಕ್ಕೆ ಸಿಗುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಯಾರಾದರೂ ಇದ್ದರೆ ಅಲ್ಲಿ ವೀಡಿಯೋಸ್ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಸೊ ತುಂಬ ಕ್ರೌಡೆಲ್ಲ ಇದ್ದರೆ ಜನರನ್ನ ಈ ಕೇಜಲ್ಲಿ ಬಿಡ್ತಾರೆ. ಸೊ ನಾವು ಹೋದಾಗ ಅಷ್ಟು ಕ್ರೌಡ್ ಇರಲಿಲ್ಲ, ಅದಕ್ಕೆ ಚೆನ್ನಾಗಿತ್ತು ಟೆಂಪಲ್.